ಸಿನಿಮಾವನ್ನ ಮಾಡಲ್ಲಂತೆ. ಅವರ ಡೆವಿಲ್ ಸಿನಿಮಾ ಕೂಡ ಮುಂದುವರಿಯಲ್ವಂತೆ. ಈಗಾಗಲೇ ಒಪ್ಕೊಂಡು ತಗೊಂಡಿರುವಂತ ಅಡ್ವಾನ್ಸ್ ಅನ್ನ ಕೂಡ ವಾಪಸ್ ಕೊಟ್ಟಿದ್ದಾರಂತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ನಂಬರ್ 2 ಆರೋಪಿಯಾಗಿ ಜೈಲು ಪಾಲಾಗಿದ್ರು. ಸುಮಾರು 6 ತಿಂಗಳುಗಳ ಕಾಲ ಜೈಲು ವಾಸವನ್ನ ಕೂಡ ಅನುಭವಿಸಿದ್ರು. ಇದರಿಂದಾಗಿ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಇನ್ಮೇಲೆ ಸಿನಿಮಾ ಮಾಡ್ತಾರೋ ಇಲ್ವೋ, ಜೈಲಿನಿಂದ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇದ್ರು. ಹಾಗೇನೆ ನಟ ದರ್ಶನ್ ಅವರು ಕೂಡ ಇತ್ತೀಚೆಗಷ್ಟೇ ಬೇಲ್ ಪಡೆದು ಜೈಲಿನಿಂದ ರಿಲೀಸ್ ಕೂಡ ಆಗಿದ್ದಾರೆ. ಆದ್ರೆ ಅವ್ರಿಗಿರುವ ಆರೋಗ್ಯ ಸಮಸ್ಯೆಗಾಗಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಂಡು ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನು ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಇನ್ಮುಂದೆ ಸಿನಿಮಾ ಮಾಡ್ತಾರೋ ಇಲ್ವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಇದರ ಮಧ್ಯೆ ದರ್ಶನ್ ಇನ್ಮೇಲೆ ಸಿನಿಮಾವನ್ನ ಮಾಡಲ್ಲಂತೆ. ಈಗಾಗಲೇ ಒಪ್ಕೊಂಡು ತಗೊಂಡಿರುವಂತ ಅಡ್ವಾನ್ಸ್ ಅನ್ನ ಕೂಡ ವಾಪಸ್ ಕೊಟ್ಟಿದ್ದಾರಂತೆ. ಅವರ ಡೆವಿಲ್ ಸಿನಿಮಾ ಕೂಡ ಮುಂದುವರಿಯಲ್ವಂತೆ ಅನ್ನೋ ಟಾಕ್ ಶುರು ಆಗಿದೆ. ಆದ್ರೆ ಈ ಅಂತೆ ಕಂತೆಗಳಿಗೆಲ್ಲ ಪೊಲೀಸ್ ಸ್ಟಾಪ್ ಇಟ್ಟು ನಟ ದರ್ಶನ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಗಳೇನು, ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ, ಇನ್ನು ಅವರ ಕೈಯಲ್ಲಿ ಎಷ್ಟು ಸಿನಿಮಾ ಇದೆ, ಡೆವಿಲ್ ಸಿನಿಮಾದ ಕತೆ ಏನು, ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಟ ದರ್ಶನ್ ಬೇಲ್ ಪಡೆದು ಈಗ ಹೊರ ಬಂದಿದ್ದಾರೆ. ಇನ್ನು ಇತ್ತೀಚೆಗೆ ಸಂಕ್ರಾಂತಿ ಹಬ್ಬದ ದಿನ ತಮ್ಮ ಇಡೀ ಕುಟುಂಬದ ಜೊತೆ, ತಮ್ಮ ತಾಯಿ, ತಮ್ಮ, ಹೆಂಡತಿ, ಮಗನ ಜೊತೆ ಮೈಸೂರಿನಲ್ಲಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿಕೊಂಡಿದ್ರು. ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಕಿಕ್ ಸ್ಟಾರ್ಟ್ ಆಗಲಿದೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಜನವರಿ 1ನೇ ತಾರೀಕು ಅದರ ಡಬ್ಬಿಂಗ್ ಕಾರ್ಯಕ್ಕೂ ಕೂಡ ಚಾಲನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಡೆವಿಲ್ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಾಣಬೇಕಿತ್ತು. ಆದರೆ ಇತ್ತೀಚೆಗೆ ಹರಡ್ತಿರೋ ಹೊಸ ವದಂತಿ ಏನಪ್ಪಾ ಅಂದ್ರೆ ದರ್ಶನ್ ಡೆವಿಲ್ ಸಿನಿಮಾ ಮಾಡಲ್ಲಂತೆ. ಎಸ್, ಇದು ಬರೀ ಅಂತೆ ಕಂತೆ ಅಷ್ಟೇ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ಅಧಿಕೃತ ಮಾಹಿತಿ ಪ್ರಕಾರ ಡೆವಿಲ್ ದಿ ಹೀರೋ ಸಿನಿಮಾ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶ ಬರಬೇಕಾಗಿದೆ. ಅದಕ್ಕಾಗಿ ದರ್ಶನ್ ಅಂಡ್ ಟೀಮ್ ಕಾಯ್ತಾ ಇದ್ದಾರೆ. ಅದು ಬರ್ತಿದ್ದಂತೆ ಡೆವಿಲ್ ಸಿನಿಮಾದ ಶೂಟಿಂಗ್ ಶುಭಾರಂಭವಾಗಲಿದೆ. ಆದ್ರೆ ನೀವು ಕೇಳ್ತಾ ಇರೋ ಇನ್ನೊಂದು ವಿಷಯ ಏನು ಅಂದ್ರೆ KVN ಜೋಗಿ ಪ್ರೇಮ್ ಕಾಂಬೋದ ಸಿನಿಮಾಗೆ ಅಡ್ವಾನ್ಸ್ ವಾಪಸ್ ನೀಡಿದ್ದಾರಂತೆ ನಟ ದರ್ಶನ್. ಅಷ್ಟೇ ಅಲ್ಲ, ಕೋಟಿಗೊಬ್ಬ 3 ಸಿನಿಮಾದ ನಿರ್ಮಾಪಕರಾದ ಸೂರಪ್ಪ ಬಾಬು ಅವರು ಕೂಡ ನಟ ದರ್ಶನ್ ಜೊತೆ ಸಿನಿಮಾ ಮಾಡೋಕೆ ಅಡ್ವಾನ್ಸ್ ನೀಡಿದ್ರಂತೆ. ಅದನ್ನ ಕೂಡ ಈಗ ದರ್ಶನ್ ವಾಪಸ್ ನೀಡಿದ್ದಾರಂತೆ. ಅದಕ್ಕೆ ಕಾರಣ ಅವರೊಟ್ಟಿಗೆ ಸಿನಿಮಾ ಮಾಡಲೇಬಾರದು ಅಂತ ಏನಿಲ್ಲ. ಸದ್ಯ ನಟ ದರ್ಶನ್ ಅವರಿಗೆ ಕಾನೂನು ಸಮಸ್ಯೆ ಇದೆ. ಅಲ್ಲದೆ ಸಾಕಷ್ಟು ಸಿನಿಮಾಗಳು ಕೂಡ ಲೈನ್ ಅಪ್ ಅಲ್ಲಿ ಇದೆ. ಹಾಗಾಗಿ ಎಲ್ಲ ಅಂದುಕೊಂಡಂತೆ ಆದ್ರೆ ಇವರೊಟ್ಟಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಿನಿಮಾಗಳನ್ನ ಮಾಡ್ತಾರಂತೆ ಚಾಲೆಂಜಿಂಗ್ ಸ್ಟಾರ್. ಈ 2 ಸಿನಿಮಾಗಳ ಅಡ್ವಾನ್ಸ್ ಹಣ ವಾಪಸ್ ಮಾಡಿದ್ದಾರೆ ಅಂತ ಮಾತ್ರಕ್ಕೆ ನಟ ದರ್ಶನ್ ಕೈಯಲ್ಲಿ ಸಿನಿಮಾಗಳೇ ಇಲ್ಲ ಅಂತೇನಿಲ್ಲ. ಅವೆರಡರ ಹೊರತಾಗಿಯೂ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಸಿನಿಮಾಗಳು ದರ್ಶನ್ಗಾಗಿ ಕಾದು ಕುಳಿತಿವೆ. ಹೌದು, ಮೊದಲಿಗೆ ಡೆವಿಲ್ ಸಿನಿಮಾ ಶುರು ಆಗಲಿದೆ. ದರ್ಶನ್ ಅವರು ಜೈಲಿಗೆ ಹೋಗೋ ಮೊದಲು ಡೆವಿಲ್ ಸಿನಿಮಾ ಶುರು ಆಗಿತ್ತು. ಹಾಗಾಗಿ ಅದಕ್ಕೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಅದು ಮುಗಿಯೋದ್ರ ಒಳಗಾಗಿ ತೆಲುಗು ನಿರ್ಮಾಪಕರಿಗೆ ದರ್ಶನ್ ಕೊಟ್ಟಿರೋ ಕಮಿಟ್ಮೆಂಟ್ನ ಮುಗಿಸಿಕೊಡಲಿದ್ದಾರಂತೆ. ಆ ಪ್ರಾಜೆಕ್ಟ್ ಮುಗಿಯುತ್ತಿದ್ದಂತೆ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ದಿನಕರ್ ತೂಗುದೀಪ್ ಅವರ ಸಿನಿಮಾಗಳು ಒಟ್ಟೊಟ್ಟಿಗೆ ಚಿತ್ರೀಕರಣ ಶುರು ಆಗಲಿದೆ. ರಾಬರ್ಟ್ ಹಾಗೂ ಕಾಟೇರಾಜ್ ಸಿನಿಮಾಗಳ ನಿರ್ದೇಶಕ ತರುಣ್ ಸುಧೀರ್ ಸದ್ಯ ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ಕತೆಗೆ ಕೋರಲಿದ್ದು, ಅದು ಬ್ರಿಟಿಷರ ಕಾಲಘಟ್ಟದ ಕಥಾನಕವಾದ್ದರಿಂದ ಸೆಟ್ ಹಾಕೋಕೆ ತುಂಬಾ ಕಾಲಾವಕಾಶ ಬೇಕಾಗಿದೆ. ಹಾಗಾಗಿ ವೀರ ಸಿಂಧೂರ ಲಕ್ಷ್ಮಣ ಸೆಟ್ ವರ್ಕ್ ನಡೆಯುವಾಗ ದಚ್ಚು ಸಹೋದರ ದಿನಕರ್ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಅನ್ನೋದು ಪಕ್ಕಾ ಆಗಿದೆ. ನೋಡಿದ್ರಲ್ಲ, ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಟ ದರ್ಶನ್ ಅವರ ಮುಂದಿನ ಪ್ರಾಜೆಕ್ಟ್ಸ್ಗಳು ಯಾವ್ದ್ಯಾವುದು ಅಂತ. ಸದ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಸ್ವಲ್ಪ ಹೀರೋಗಳ ಕೊರತೆಯಿಂದ ಕಾಡ್ತಾ ಇದೆ.
ಪುನೀತ್ ರಾಜ್ಕುಮಾರ್ ಅವರು ಅಮರರಾದರೆ, ಶಿವಣ್ಣ ಅವರು ತಮಗಿರುವ ಆರೋಗ್ಯ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಸ್ವಲ್ಪ ಸಿನಿಮಾಗಳಿಂದ ದೂರ ಆಗಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಟರ್ ನ್ಯಾಷನಲ್ ಲೆವೆಲ್ಗೆ ಬೆಳೆದು ಸಾವಿರ ಸಿನಿಮಾಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಇನ್ನ ಉಳಿದಿರೋದು 2-3 ಮಂದಿ ಅಷ್ಟೇ, ಸುದೀಪ್, ದರ್ಶನ್ ಹಾಗೆ ಧ್ರುವ ಸರ್ಜಾ ಅವರು. ಹಾಗಾಗಿ ನಟ ದರ್ಶನ್ ಅವರು ಮೊದಲಿನಂತೆ ತಮ್ಮ ಹಳೆ ಟ್ರ್ಯಾಕಿಗೆ ಮರಳಬೇಕಿದೆ. ಯಾಕೆಂದ್ರೆ ಅವರಿಂದ ಚಿತ್ರರಂಗವನ್ನೇ ನಂಬಿ ಲಕ್ಷಾಂತರ ಮಂದಿ ಬದುಕ್ತಾ ಇದ್ದಾರೆ. ಅವರಿಗೆ ಅನ್ನ ಸಿಗ್ಬೇಕಾಗಿದೆ. ಹಾಗಾಗಿ ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ದರ್ಶನ್ ಅವರ ಬಾಳಲ್ಲಿ ಮತ್ತೆ ಹಳೆ ದಿನಗಳು ಮರುಕಳಿಸಲಿ ಅಂತ ಇಡೀ ಚಿತ್ರರಂಗ ಕಾಯ್ತಾ ಇದೆ. ಇನ್ನು ಈ ಕಾಯುವಿಕೆ ಸಫಲ ಆಗಲಿ ಅಂತ ನಮ್ಮ ಆಶಯ ಕೂಡ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.